ಪ್ರೇಮಕಾವ್ಯ ಬುಧವಾರದ ಎಪಿಸೋಡ್ ಸ್ಟಾರ್ಟಿಂಗ್ ಒಳಗಡೆ ಇಲ್ಲಿ ಅದೇ ಎಕ್ಸ್ಟ್ರಾ ಎಪಿಸೋಡ್ ಕಂಟಿನ್ಯೂ ಆಗಿರುತ್ತೆ. ಕಾವ್ಯ, ನೀನು ಎಷ್ಟು ಮೋಸ ಮಾಡಿಬಿಟ್ಟೆ, ನೀನು ಹೇಳಿರೋ ಒಂದು ಸುಳ್ಳಿಂದ ನನ್ನ ಬದುಕೆ ನಾಶನ ಆಯಿತು ಅಂತೆಲ್ಲ ಹೇಳ್ತಾ ಇರ್ತಾರೆ. ರಾಮ್ ಕನ್ವಿನ್ಸ್ ಮಾಡೋಕ್ಕೆ ಬಂದ್ರೂ ಕೇಳಲ್ಲ. ಯಾಕೆ ಹೀಗೆ ಮಾಡಿದೆ ಅಂದರೆ, ಗೊತ್ತಿಲ್ಲ ಕಣೆ, ನನ್ನ ಅವತ್ತು ಮದುವೆ ಮನೆಯಿಂದ ಕಾಣೆ ಆದಾಗ ನಿನ್ನ ಮದುವೆ ಮಾದೇವ ಅವ್ರ ಜೊತೆ ನಡೆಯುತ್ತೆ ಅಂತ ನಾನು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ ಅಂತೆಲ್ಲ ಹೇಳ್ತೇವೆ. ಇಲ್ಲ ಕಣೆ, ನೀನು ನನ್ನ ಅಪ್ಪ ಅಮ್ಮನ ಮಾತಿಗಿಂತ ನಿನ್ನ ಮಾತಿಗೆ ಜಾಸ್ತಿ ಬೆಲೆ ಕೊಡ್ತಾ ಇದ್ದೆ ನಾನು, ನೀನು ನನ್ನ ಪಾಲಿಗೆ ಇವತ್ತಿದ್ದ ಸತ್ತೋಗ್ತೀನಿ ಅಂತೆಲ್ಲ ಅವ್ರ ಅಕ್ಕಗೆ ಹೇಳ್ಬಿಡ್ತಾ. ಹಂಗೆಲ್ಲ ಹಂಗೆಲ್ಲ ಹೇಳ್ಬಿಡು. ಅವಾಗ ಪಾಪ ಮನೆಯವರೆಲ್ಲರೂ ಬೇಜಾರಾಗ್ಬಿಡ್ತಾರೆ. ಪೂರ್ವಿನೂ ಸ್ವಲ್ಪ ಬೇಜಾರಾಗಿ ತೋರಿಸ್ತಾರೆ. ಸತ್ಯನಾರಾಯಣ ಅವರು ಸ್ವಲ್ಪ ಬೇಜಾರು ಅನಿಸ್ಬಿಡ್ತಾರೆ, ಮಕ್ಕಳಿಬ್ಬರು ಹಂಗೆ ಮಾಡ್ತಿದ್ದಾರಲ್ಲ ಅಂತ. ಕಾವ್ಯ ಗಂಡ ಮಾದೇವನು ತುಂಬ ಬೇಜಾರಾಗ್ತಾನೆ. ನನ್ನ ಆಸೆ ಕನಸು ಎಲ್ಲದು ನುಚ್ಚು ನೂರಾಯ್ತು, ನನ್ನ ಜೀವನನೇ ಕಿತ್ಕೊಂಡ್ಬಿಟ್ಟೆ ಅಂತೆಲ್ಲ ಅವ್ರ ಅಕ್ಕಗೆ ಹೇಳ್ತಾ. ಅಲ್ಲಿದ್ದ ಇನ್ನು ಯಾವತ್ತೂ ನಿನ್ನ ಮುಖ ನನಗೆ ತೋರಿಸ್ಬೇಡ, ನನ್ನ ಪಾಲಿಗೆ ಸತ್ಯ ಅಂತೆಲ್ಲ ಅವ್ರ ತಂಗಿ ಆಡ್ಕೊತ ಹೋಗ್ತಾ ಇರ್ಬೇಕಾದ್ರೆ ರಾಮ್ ಇದ್ದು, ಬಾ ಇನ್ನೊಂದು ಕ್ಷಣ ನಾವು ಇಲ್ಲಿದ್ದರೆ ಚೆನ್ನಾಗಿ ಅನಿಸಲ್ಲ, ಬಾ ಹೋಗೋಣ ಅಂತಂದೆಲ್ಲ ರಾಮ್ ಪ್ರೇಮನ ಕರ್ಕೊಂಡು ಹೋಗ್ತಾನೆ. ಇದೆಲ್ಲ ಚೆನ್ನಾಗಿ ನಡಿ ಅಂತೆಲ್ಲ ಆದ್ರೂ ಪ್ರೇಮಗೆ ಹೋಗೋಕೆ ಇಷ್ಟ ಇರಲ್ಲ, ಎಲ್ಲರನ್ನ ಬಿಟ್ಟು ಹೋಗಬೇಕಲ್ಲ ಅಂತೆಲ್ಲ ಹೇಳಿ ಅಳ್ತಾ ಇದ್ದಾಗ ಅವಾಗ ದಾಮಿನಿಗೂ ತುಂಬ ಅಂದರೆ ತುಂಬ ಬೇಜಾರಾಗ್ತದೆ. ದಾಮಿನಿನೂ ಕಣ್ಣೀರೆಲ್ಲ ಒರೆಸ್ಕೊತಾನೆ ಇರ್ತಾಳೆ. ಆವಾಗ ಇಲ್ಲಿಂದ ಹೋಗ್ಬಿಡ್ತಾರೆ. ಇಲ್ಲಿಂದ ಪ್ರೇಮ ಮತ್ತು ರಾಮ್ ಇಬ್ಬರು ಹೋಗ್ಬಿಡ್ತಾರೆ. ಮಹೇಶ್ವರಿಗೂ ಯಾಕಂದರೆ ಮಗ ಮನೆ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಅನ್ನೋದು, ಮಗ ಬೇರೆ ಇರ್ತಾನಲ್ಲ ಇನ್ಮೇಲೆ ಅಂತ ಚಿಂತೆ ಆಗ್ತೈತಿ. ಅವರಿಬ್ಬರು ಹೋಗ್ಬಿಡ್ತಾರೆ. ಈಗ ಮನೆಯವರೆಲ್ಲ ಸಂಗೀತನೂ ಕಲ್ಯಾಣಿ ಮೇಡಮ್ ಅವರು ಅಳ್ತಾನೆ ಇರ್ತಾರೆ. ಆಮೇಲೆ ಕಲ್ಯಾಣಿ ಮೇಡಮ್ ಅವರು ಬೆಡ್ರೂಮಲ್ಲಿ ಕುಂತು ಅವ್ರ ಹಸ್ಬೆಂಡ್ದಂತೆ ಅದು ಫೋಟೋ ಇನ್ನೂ ರಿವೀಲ್ ಮಾಡಿಲ್ಲ, ಯಾವಾಗ ರಿವೀಲ್ ಮಾಡ್ತಾರೋ ಗೊತ್ತಿಲ್ಲ ಡೈರೆಕ್ಟ್ರು. ಆ ಫೋಟೋ ಮುಂದೆ, ನೀವೇನು ಶ್ರೀನಿವಾಸ್, ನೀವು ಆರಾಮಲ್ಲಿ ಇದ್ದೀರಿ, ಇಲ್ಲಿ ನಾನು ಮನೆ ಯಜಮಾನಿ, ಆದರೆ ಮನೆ ರಾಮ್ ಮಗ ಇವತ್ತು ನನ್ನಿಂದ ದೂರ ಇದ್ದಾನೆ ಅಂತೆಲ್ಲ ಹೇಳಿ ಹೇಳ್ತಿರ್ತಾರೆ. ಇದೇ ಟೈಮಿಗೆ ದಾಮಿನಿ ಬಂದು, ಅಮ್ಮ ಅವರಿಬ್ಬರು ಹಿಂದಿಲ್ದೆಲ್ಲ ಮತ್ತೆ ಒಂದಾಗಿ ಜೀವನ ಮಾಡ್ತೀರಾ ಅಂದರೆ ನೀವೇ ಎಷ್ಟು ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ರೆ, ಆದರೆ ನೀವು ರಾಮ್ನ ಬಿಟ್ಟಿರೋಕ್ಕಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಅಂತೆಲ್ಲ ಎಷ್ಟೇ ಸಮಾಧಾನ ಮಾಡೋಕ್ಕೆ ಬಂದ್ರೂ ಸುಮ್ಮನೆ ಇರು ಅಂತೆಲ್ಲ ಸಮಾಧಾನ ಮಾಡೋಕ್ಕೆ ಬಂದ್ರೂ ಕೇಳಲ್ಲ. ನೀನು ಇಲ್ಲಿದ್ದ ಹೋಗು, ನಾನು ಒಬ್ಬಳೇ ಇರಬೇಕು, ನಾನು ದೂರ ಇರಬೇಕು ಅಂತೆಲ್ಲ ಹೇಳಿ ಗದ್ರಿ ಬಿಟ್ಟಾಗ ಒಂದು ಸರಿ ಹೋಗ್ತೀನಿ ಅಂತೆಲ್ಲ ಹೋಗ್ಬೇಕಾದ್ರೆ ಅದು ಫೋಟೋ ತಗಲಿಬಿಡ್ತೈತಿ ಕಾಲಿಗೆ ತಗಲಿದಾಗ ಆ ಫೋಟೋನ ಎತ್ತಿ ಹಿಡಿಯೋಕ್ಕಂತ ಹೋದಾಗ ಆ ಫೋಟೋ ನೋಡ್ಬಿಡ್ತಾ. ಆ ಫೋಟೋ ಕಲ್ಯಾಣಿಯವ್ರಿಗೂ ದಾಮಿನಿಯವ್ರಿಗೂ ಒಬ್ಬರೇ ಅವ್ರ ಹಸ್ಬೆಂಡ್. ಆ ಫೋಟೋ ಏನೋ ರಿವೀಲ್ ಮಾಡಿಲ್ಲ. ಆ ಫೋಟೋ ನೋಡಿ ಕಲ್ಯಾಣಿಯವರು ಮೂರ್ಛೆ ಹೋಗ್ಬಿಡ್ತಾರೆ. ಮೂರ್ಛೆ ಹೋದಾಗ ದಾಮಿನಿ ಅಂತ ದಾಮಿನಿ ಮೂರ್ಛೆ ಹೋದಾಗ ಕಲ್ಯಾಣಿ ಬಂದು ಎದುರಿಸ ದಾಮಿನಿ ಅಂತಂದ. ಏನಾಯ್ತು ಅಂತಂದರೆ, ಏನಿಲ್ಲಮ್ಮ, ಅದು ಸ್ವಲ್ಪ ಇದಾದಂಗೆ ಆಯಿತು ಅಂತೆಲ್ಲ ಹೇಳಿ ಫೋಟೋ ಅಲ್ಲಿಂದ ಇಟ್ಟು ಹೋಗ್ಬಿಡ್ತಾರೆ. ಫೋಟೋ ಅಲ್ಲಿದ್ದರೆ ಈ ಕಡೆ ರಾಣಿ ಇದ್ದು ಅವ್ರ ಚಿಕ್ಕಪ್ಪ ಮನೆ ಅಂತ ಕರ್ಕೊಂಬಂದು ರಾಮ್ ಪ್ರೇಮಗೆ ಮನೆ ತೋರಿಸ್ತಾ ಇರ್ತಾ. ಆವಾಗ ಪ್ರೇಮ ಇದ್ದು, ಆದರೆ ರಾಣಿ ಬಾಡಿಗೆ ತೊಗೊಂಡ್ರೆ ಮಾತ್ರ ನಾನು ನಿಮ್ಮ ಮನೇಲಿ ಇರ್ತೀನಿ, ಇಲ್ಲಾಂದರೆ ಇಲ್ಲ, ನನ್ನ ಸ್ವಾಭಿಮಾನದ ಪ್ರಶ್ನೆ ಇದೆ ಅಂತ. ಅಲ್ಲಣ್ಣ, ನೀವೇ ಎಷ್ಟು ಕಷ್ಟದಲ್ಲಿದ್ದೀರಿ, ಮತ್ತು ಇದೆಲ್ಲ ಏನಕ್ಕೆ ಬೇಡ ಅಂತೆಲ್ಲ ಹೇಳಿಲ್ಲಮ್ಮ, ಇದು ನನ್ನ ಸ್ವಾಭಿಮಾನದ ಪ್ರಶ್ನೆ ಅಂತ ರಾಮ್ ಹೇಳಿ ಪ್ರೇಮ ಒಪ್ಪಿಸ್ದ. ಪ್ರೇಮ ಇದು ಅರಮನೆಯಲ್ಲಿ ರಾಜನ ಥರ ಇದ್ದ, ನನ್ನ ಸಲುವಾಗಿ ನೀನು ಇಲ್ಲಿ ಇರ್ತೀಯಾ ಅಂತ. ಪ್ರೇಮ, ಎಲ್ಲರ ಮುಂದೆ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ನಾನು ಆ ಕಷ್ಟ ಸುಖ ಎಲ್ಲದರಲ್ಲೂ ನಾನು ಪಾಲ್ಗೊಳ್ತೀನಿ ಅಂತ ನಾನು ನಿನಗೆ ಮಾತು ಕೊಟ್ಟಿದ್ದೀನಲ್ಲ ಅಂತೆಲ್ಲ ಹೇಳ್ದು. ಇರಲಿ, ನಾವು ಬಾಳಿ ತೋರ್ಸೋಣ. ದೊಡ್ಡಮ್ಮ ಒಂದಲ್ಲ ಒಂದು ದಿವಸ ಪ್ರೀತಿಯಿಂದ ಬಂದು ನಮ್ಮನ್ನು ಕರೀತಾರೆ. ಈ ಕಡೆ ಇವ್ರು ಇದ್ದಾರಲ್ಲ, ದಾಮಿನಿಯವರು ಒಬ್ಬರೇ ಯೋಚನೆ ಮಾಡ್ಕೊತ ನಿಂತಾಗ ಈಗ ಕಲ್ಯಾಣಿ, ಬಾ ದಾಮಿನಿ ಊಟ ಮಾಡೋಣ ಅಂತ. ಬೇಡ ಅಕ್ಕ ಅಂತಾರೆ. ನೀನೇನಂದೀಗ ನನ್ನ ಅಕ್ಕ ಅಂತ ಕರೆದೆ. ಇಲ್ಲ, ಏನೋ ಟೆನ್ಷನಲ್ಲಿ ಇದ್ದಲ್ಲ, ನೀವು ಯಾವುದೋ ಟೆನ್ಷನ್, ನಾನು ಯಾವುದೋ ಟೆನ್ಷನ್, ಅದೇ ಕಾರಣದಿಂದ ಅಕ್ಕ ಅಂದ್ಬಿಟ್ಟೆ ಅಂತೆಲ್ಲ ಸಾರಿ ಅಂತಂದ. ಖುಷಿ ಪಟ್ಟಿರ್ತಾಳೆ ಅಕ್ಕ ಅಂತ. ಅದೇ ಟೈಮಿಗೆ ಮಾದೇವ, ಅಮ್ಮ ನೀನು ಇಲ್ಲಿದೆಯಾ, ನಾನು ಎಲ್ಲ ಕಡೆ ಹುಡುಕಿದೆ, ಬಾ ಅಮ್ಮ ಊಟ ಮಾಡೋಣ, ಹೊಟ್ಟೆ ತುಂಬ ಹಸಿತಾ ಇದೆ ಅಂತ. ಆದರೂ ಮಾದೇವ ಹತ್ರನೂ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನನಗೆ ದಾಮಿನಿ ನನಗೆ ಹಸಿವಿಲ್ಲ ಅಂತ ಟೆರೆಸ್ ಮೇಲೆ ಹೋಗ್ಬಿಟ್ಟು ಆವಾಗ ದಾಮಿನಿ ಮತ್ತು ಮಾದೇವಿ ಇಬ್ಬರು ಮಾತಾಡಿದಾರ. ನೋಡಪ್ಪ, ರಾಮ್ ಬಿಟ್ಟು ಅಮ್ಮ ಇರಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಂತೆ. ಹೌದು, ರಾಮ್ನ ಬಿಟ್ಟು ಅಮ್ಮ ಇರಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಮನೆ ಜವಾಬ್ದಾರಿ ಎಲ್ಲ ನೀನು ಒಬ್ಬನೇ ತೊಗೊಂಡ್ಬಿಟ್ಟೆಲ್ಲಪ್ಪ, ನಿನಗೂ ಕಷ್ಟ ಆಗ್ತೈತಿ ಅಂತೆಲ್ಲ ಹೇಳಿದಾಗ ಅಂತೆಲ್ಲ ಹೇಳ್ತಿರ್ತ. ಅದೇ ಟೈಮಿಗೆ ನನಗೇನಾದರೂ ಮಗ ಇದ್ದಿದ್ರೆ ಸೇಮ್ ನಿನ್ನಂಗೆ ಹೇಳ್ತಿದ್ನ, ಸ್ವಲ್ಪ ನನಗಿಂತ ಚಿಕ್ಕವನಿರ್ತಿದ್ನ ಅಂತೆಲ್ಲ ಹೇಳಿದರೆ, ಈಗ ಏನಾಯ್ತಮ್ಮ, ನೀವು ನನ್ನನ್ನೇ ನಿಮ್ಮ ಮಗ ಅಂತ ಒಪ್ಕೊಳ್ರಿ, ಏನು ತಪ್ಪಿಲ್ಲ ಅಲ್ವಾ ಅಂತೆಲ್ಲ ಹೇಳ್ತಾನೆ.
ಸರಿ ಕಣಪ್ಪ ನೀನು ಹೇಳ್ತಾ ಇರೋದು ನಿಜ ಬಿಡು ಅಂತೆಲ್ಲ ಹೇಳಿ ಇದು ಅದಕ್ಕೇನಂತಾರೆ ದೃಷ್ಟಿ ತೆಗೆದು ಹಿಂಗೆ ಅದೇನು ಪ್ರೀತಿ ಇದೆ ಗೊತ್ತಾಗೋದಿಲ್ಲ, ಬೆಳ್ಳೆಲ್ಲ ಚಟ್ಟ ಅಂದರೆ ಪ್ರೀತಿ ಅಂತೆಲ್ಲ ಹೇಳ್ತಾರಲ್ಲ, ಆ ಥರ ಮಾದೇವನ ಕೆನ್ನೆ ತಲೆ ಎಲ್ಲ ಮುಟ್ಟಿ ಆ ಅಮ್ಮ ಹಿಂಗೆ ದೃಷ್ಟಿ ತೆಗಿತಾರೆ. ದೃಷ್ಟಿ ತೆಗೆದು ನೀನು ನನ್ನ ಮಗ ಇದ್ದಂಗಪ್ಪ ಅಂತೆಲ್ಲ ಹೇಳ್ತಾಳೆ. ಸರಿ ಬಿಡಮ್ಮ ಅಮ್ಮ ನೀವೀಗ ರೆಸ್ಟ್ ಮಾಡಿ, ನೀವು ರೆಸ್ಟ್ ಮಾಡಿ ನಾನು ಹೋಗ್ತೀನಿ ಅಂತೆಲ್ಲ ಹೇಳ್ದೆ. ಸರಿ ಕಣಪ್ಪ ನೀನು ಚೆನ್ನಾಗಿರಂತ ಆಶೀರ್ವಾದ ಮಾಡ್ತಲ್ಲ. ಅಲ್ಲಿಗೆ ನೆಕ್ಸ್ಟ್ ಇನ್ನೊಂದು ಎಪಿಸೋಡ್ ಇನ್ನೊಂದು ಸೀನ್ ನಡೀತಾ ಇರ್ತೈತಿ. ಕೈ ನೋವ್ತಾ ಇರುತ್ತಲ್ಲ ಅವ್ರಿಗೆ. ಈ ಕಡೆ ರಾಮ್ ಮತ್ತು ಪ್ರೇಮ ಇಬ್ಬರು ಒಲೆ ಮೇಲೆ ಅಡುಗೆ ಮಾಡೋದು. ಇದೇನೇ ಪ್ರೇಮ ಒಲೆಗೆ ಬೆಂಕಿ ಹಾಕಿದ್ಯೋ ಏನಿಡೀ ಮನೆಗೆ ಬೆಂಕಿ ಹಾಕಿದ್ಯೋ ಅಂತೆಲ್ಲ ಅವಾಗ ಬೈತಾರೆ. ಇಲ್ಲ ಕಣೋ ಅಂತೆಲ್ಲ ಹೇಳಿ ಸರಿ ಬಿಡು ತಾಂಬ ಇವಾಗ ತರಕಾರಿ ಕಟ್ ಮಾಡಬೇಕು ಅಂತ. ತರಕಾರಿ ನಾನೇ ಕಟ್ ಮಾಡ್ತೀನಿ ಅದು ಬೇಡ ಕಣೋ ಕೈನೆಲ್ಲ ನಾನು ಡಾಕ್ಟರ್ ಸರ್ಜನ್ ಕಣೆ, ಎಂತೆಂಥ ಬಾಡಿನ ಕಟ್ ಮಾಡಿ ಸ್ಟಿಚಿಂಗ್ ಎಲ್ಲ ಮಾಡ್ತೀನಿ, ಇದೆಲ್ಲ ಏನು ದೊಡ್ಡದು ಅಂತ ತರಕಾರಿ ಕಟ್ ಮಾಡಿ ಇವಾಗ ಸಾಂಬಾರು ಮಾಡೋಕ್ಕಿರ್ತಲ್ಲ. ಇವಾಗ ಸಾಂಬಾರು ಮಾಡಿ ಅಡುಗೆ ಮಾಡಿ ಊಟ ಮಾಡ್ತೀನಿ. ಊಟ ಮಾಡಿದರೆ ಪ್ರೀತಿಯಿಂದ ಊಟ ಮಾಡಿಸ್ತಾ ಇರ್ತಾನೆ. ಪ್ರೀತಿಯಿಂದ ಊಟ ಮಾಡಿಸ್ತಾ ಇರಬೇಕಾದ್ರೆ ಇವಾಗ ಇವರಿದ್ದು ಇದು ನಿನ್ನ ಬಕೆಟ್ ಲಿಸ್ಟಲ್ಲಿ ಇದ್ದಿಲ್ವಾ ಅಂತ ರಾಮ್ ಕೇಳಿದಾಗ ಅವಾಗ ಪ್ರೇಮ ಹೇಳ್ತಾಳೆ, ಏನು ಕಣೆ ನೀವು ಹುಡುಗಿಯರು ಪ್ರೀತಿ ತೋರಿಸಿದ್ರು ಅಷ್ಟೇ, ಪ್ರೀತಿ ತೋರಿಸಿಲ್ಲ ಅಂದರು ಅಷ್ಟೇ, ಒಂಥರ ಹೇಳ್ತೀರಪ್ಪ ನೀವು ಹುಡುಗಿಯರು ಅರ್ಥನೇ ಆಗಲ್ಲ ಅಂತ. ನೆಕ್ಸ್ಟ್ ಎಪಿಸೋಡಲ್ಲಿ ಆಗ ಇವರು ಗೊತ್ತಿಲ್ಲಾರ್ದಂಗೆ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಡೋರ್ ಲಾಕ್ ಮಾಡ್ಕೊಂಡು ಹೋಗ್ತಾರೆ. ಇಷ್ಟೊತ್ತಿನಾಗ ಎಲ್ಲಿಗೆ ಹೋಗ್ತೀನಿ ಅಂತ ಕಲ್ಯಾಣಿ ಬಂದ, ಅಕ್ಕ ಪ್ಲೀಸ್ ಅಕ್ಕ ನನ್ನ ತಡಿಬೇಡ್ರಿ ಅಕ್ಕ ಪ್ಲೀಸ್ ನನ್ನ ತಡಿಬೇಡ್ರಿ ಅಂತೆಲ್ಲ ಅವ್ರು ಬ್ಯಾಗ್ ಹಿಡ್ದು ಎಳ್ದಾಡ್ಬೇಕಾದ್ರೆ ಇವಾಗೇನೋ ಕಲ್ಯಾಣಿ ಅವ್ರ ಹಸ್ಬೆಂಡ್ ಅಂತ ಫೋಟೋ ತೋರಿಸ್ತಾರಲ್ಲ, ಫೋಟೋ ರಿವೀಲ್ ಮಾಡಿ ಆ ಫೋಟೋ ಬಿದ್ದು ನೀನು ಶ್ರೀನಿವಾಸ್ ಜೊತೆ ನೀನು ಮದುವೆ ಆಗಿದೆಯಾ ಶ್ರೀನಿವಾಸನ ಅಂತೆಲ್ಲ ಕೇಳ್ಬಿಡ್ದೆ. ಆಮೇಲೆ ಎಲ್ಲರಿಗೆ ಮನೆ ಒಳಗೆ ಕರೀತಾಳೆ. ಎಲ್ಲರಿಗೆ ಕರೆದು ನಾನು ಇಷ್ಟು ದಿವಸ ನನ್ನ ಮಾತಿಗೆ ಎಷ್ಟು ಬೆಲೆ ಇತ್ತು, ನನ್ನ ಮಾತಿಗೆ ಎಷ್ಟು ಗೌರವ ಇತ್ತು ಅಷ್ಟೇ ಗೌರವ ಇದು ದಾಮಿನಿ ಮಾತಿಗೆ ಕೊಡಬೇಕು ಅಂತೆಲ್ಲ ಹೇಳ್ತಾರೆ. ಹೇಳಿದಾಗ ಇವಾಗ ಅವ್ರು ಇರ್ತಾರಲ್ಲ ರಾಮ ಅವ್ರ ತಾಯಿ ಮಹೇಶ್ವರಿ, ಏಕೆ ಈ ಬೀದಿ ಬಿಕಾರಿಗೆ ಯಾಕೆ ನಾವು ಅಷ್ಟು ಮರ್ಯಾದೆ ಕೊಡಬೇಕು ಅಂತೆಲ್ಲ ಹೇಳ್ತಾಳೆ. ಯಾಕಂದರೆ ಈ ದಾಮಿನಿಯು ಈ ಮನೆ ಸೊಸೆ ಅಂತೆಲ್ಲ ಹೇಳ್ತಾಳೆ. ಈ ದಾಮಿನಿ ಈ ಮನೆ ಸೊಸೆ ಅಕ್ಕ ನೀವು ಹೇಳ್ತೀರಾ ಅಂತೆಲ್ಲ ಕೇಳಿದ. ಮಾದೇವನು ಸ್ವಲ್ಪ ಶಾಕ್ ಅನಿಸುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಶಾಕ್ ಆಗ್ತಾರೆ ಮನೆ ಸೊಸೆ ಅಂದುಕೊಳ್ಳೆ. ಅದೇಂಗೆ ಸಾಧ್ಯ ಅಂತೆಲ್ಲ ಹೇಳಿದಾಗ ಈ ದಾಮಿನಿ ಬೇರೆ ಯಾರಲ್ಲ ನನ್ನ ಗಂಡನ ಎರಡನೇ ಹೆಂಡತಿ ಅಂತೆಲ್ಲ ಹೇಳಿದಾಗ ಇವಾಗ ಕಾವ್ಯ ಮತ್ತು ಅವ್ರ ಮಗಳು ಇರ್ತಾಳಲ್ಲ ಪಂಚಮಿ ಬಾಯಿ ಮೇಲೆ ಕೈ ಇಟ್ಕೊಂಡ್ಬಿಡ್ತಾರೆ ಅಂತೆಲ್ಲ ಹೇಳಿ ಇದು ನೆಕ್ಸ್ಟ್ ಎಪಿಸೋಡ್ ಆಗುತ್ತೆ. ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನೆಕ್ಸ್ಟ್ ಎಪಿಸೋಡು ಇಂಟ್ರೆಸ್ಟಿಂಗ್ ಆಗಿದೆ. ಇವಾಗ ದಾಮಿನಿ ಅವರು ಏನಾದರೂ ಕನ್ವಿನ್ಸ್ ಮಾಡ್ತಾರೋ ಕಲ್ಯಾಣಿಗೆ ಅಥವಾ ಕರ್ಕೊಂಬರ್ತಾರೋ ಅಥವಾ ಈ ದಾಮಿನಿ ಅವ್ರು ಹೋಗಿ ರಾಮ್ ಜೊತೆ ಜೀವನ ಮಾಡ್ತಾರೋ ನೋಡಬೇಕು. ಯಾಕಂದರೆ ಟ್ವಿಸ್ಟ್ ಇಟ್ಟಿದ್ದಾರೆ ಇದು ನೆಕ್ಸ್ಟ್ ಎಪಿಸೋಡು. ಮೇ ಬಿ ಅಲ್ಲಿರ್ಬೋದು.